ಥ್ಯಾಂಕ್ ಯು ಗೌತಮ್ ಅವರೇ. ಯಾಕೆ? ಖುಷಿಗೆ. ಖುಷಿಗ? ಜೀವನ ವಿಷಯದಲ್ಲಿ ಇಷ್ಟೆಲ್ಲ ಆಗ್ತಿದೆಯಲ್ಲ, ಈ ಖುಷಿಗೆಲ್ಲ ನೀವೇ ಕಾರಣ. ಸೊ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ಥ್ಯಾಂಕ್ಸ್ ಹೇಳ್ತಾನೆ ಇರಬೇಕು. ನೋಡಿ, ಅಷ್ಟೊಂದು ಥ್ಯಾಂಕ್ಸ್ ಹೇಳೋಷ್ಟು ನಾನು ಏನು ಮಾಡಿಲ್ಲ. ದಯವಿಟ್ಟು ಅಷ್ಟೊಂದೆಲ್ಲ ಬಿಲ್ಡಪ್ ಕೊಡಬೇಡಿ. ನೋಡಿ, ಇದೇ ನಿಮ್ಮ ದೊಡ್ಡತನ. ಎಲ್ಲನೂ ಮಾಡಿ ಏನೂ ಮಾಡಿಲ್ಲ, ತನಗೇನು ಗೊತ್ತೇ ಇಲ್ಲ ಅನ್ನೋ ಥರ ಸೈಲೆಂಟಾಗಿ ಸೈಡಲ್ಲಿ ಇರ್ತೀರ. ತುಂಬ ಜನ ಮಾತಾಡೋದಷ್ಟೇ ಸಾಧನೆ ಅಂತ ಅಂದ್ಕೊಂಡಿದ್ದಾರೆ, ಆದರೆ ನೀವು ಹಾಗಲ್ಲ. ನಿಮ್ಮ ಸಾಧನೆನೇ ಎಲ್ಲ ಮಾತಾಡುತ್ತೆ. ನೀವು ಮಾಡೋ ಕೆಲಸನೇ ನೀವೇನು ಅಂತ ತೋರಿಸುತ್ತೆ. ನೀವು ತುಂಬ ಎತ್ತರದಲ್ಲಿದ್ದೀರಾ, ಇದೆಲ್ಲ ನಿಮಗೆ ತುಂಬ ಚಿಕ್ಕದು ಅಂತ ಕಾಣುತ್ತೆ. ಆದರೆ ನಾವು ನಿಮ್ಮ ಕಾಲು ಬುಡದಲ್ಲಿದ್ದೀವಿ. ನಮಗಿದೆಲ್ಲ ತುಂಬ ದೊಡ್ಡದು. ನೀವು ಮಾಡಿರೋದು ನಿಮಗೇನು ಅಲ್ಲದೆ ಇರ್ಬೋದು, ಆದರೆ ಅದು ಜೀವಾಗಿ ಎಲ್ಲನೂ ತಂದುಕೊಟ್ಟಿದೆ. ಈ ಮಾತು ಯಾಕೆ ಹೇಳ್ತಿದ್ದೀನಂದರೆ, ಸ್ವಂತದಾಗಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಜೀವನ ಪಾಲಿಗೆ ಅದು ಅವನ ಜೀವನದ ದೊಡ್ಡ ಕನಸಾಗಿತ್ತು. ಅಷ್ಟು ದೊಡ್ಡ ಕನಸು ಚಿಟ್ಕಿ ಹೊಡೆಯೋಷ್ಟು ಸುಲಭವಾಗಿ ನಿಜ ಆಗಿದ್ದು ನಿಮ್ಮಿಂದ. ನೀವು ಕೊಟ್ಟಿರೋ ಮಾತಿಂದ, ನೀವು ಕೊಟ್ಟಿರೋ ಧೈರ್ಯದಿಂದ, ನೀವು ಇನ್ವೆಸ್ಟ್ ಮಾಡಿರೋ ಬಂಡವಾಳದಿಂದ ಇದು ನಿಜ ಆಗಿದೆ. ಸೊ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಪ್ಲೀಸ್ ಸಾಕು. ನಾನು ಈಗಾಗಲೇ ದಪ್ಪ ಇದ್ದೀನಿ. ನೀವು ಹೀಗೆ ಇನ್ನೂ ಎದ್ವಾತದ್ದು ಹೊಗಳ್ತಾ ಇದ್ರೆ ಇನ್ನೂ ದಪ್ಪ ಆಗ್ತೀನಿ. ಬಟೂರ ಥರ ಒಂದಿನ ಬ್ಲಾಸ್ಟ್ ಆಗ್ಬಿಡ್ತೀನಿ ಅಷ್ಟೇ. ಯಾಕೆ ನಗ್ತಾ ಇದ್ದೀರಾ? ಏನಿಲ್ಲ ಬಿಡಿ. ಯಾಕೆ ನಗ್ತಾ ಇದ್ದೀರಾ ಅಂತ ನನಗೆ ಗೊತ್ತು ಬಿಡಿ. ಯಾಕೆ? ನಾನು ಬ್ಲಾಸ್ಟ್ ಆದರೆ ಹೇಗಿರುತ್ತೆ, ಎಷ್ಟು ಸೌಂಡ್ ಮಾಡ್ತೀನಿ ಅಂತ ಇಮ್ಯಾಜಿನ್ ಮಾಡ್ಕೋತಾ ಇದ್ದೀರಾ ತಾನೇ? ಬಿಡ್ತು ಅನ್ನಿ, ತಮಾಷೆಗೂ ಹಾಗೆಲ್ಲ ಹೇಳ್ಬಿಡಿ, ನಂಗೆ ಬೇಜಾರಾಗುತ್ತೆ. ಹಾಗಾದ್ರೆ ನೀವು ಹೊಗಳೋದನ್ನ ನಿಲ್ಲಿಸಿ. ಸರಿ. ಹೇಳು ಶಕುಂತ್ಲಾ, ಏನೋ ಮಾತಾಡ್ಬೇಕಂತೆ? ಅದು ಅತ್ತೆ, ಗೌತಮ್ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಏನು? ಅತ್ತೆ, ನನಗೆ ಗೌತಮ್ ಬಗ್ಗೆ ಸ್ವಲ್ಪ ಚಿಂತೆ ಆಗ್ಬಿಟ್ಟಿದೆ. ಅವನೊಬ್ಬನೇ ಚಿಕ್ಕಮಗಳೂರಿಗೆ ಹೋಗ್ತೀನಿ ಅಂತ ಹೇಳಿದಾಗ ನೀವು ತಡಿಬೇಕಾಗಿತ್ತು, ಅವನನ್ನು ಕಳಿಸ್ಬಾರ್ದಾಗಿತ್ತು. ನಾನೆಲ್ಲಿ ಹೋಗು ಅಂತ ಹೇಳಿದೆ? ನಾನು ಬೇಡ ಅಂತ ತಾನೇ ಹೇಳಿದ್ದು. ಅವನೆಲ್ಲಿ ನನ್ನ ಮಾತು ಕೇಳ್ತಾನೆ? ಅವನ ತಲೆಗೆ ಏನಾದರೂ ಒಂದು ಬಂದುಬಿಟ್ರೆ ಮುಗೀತು. ಜಪ್ಪಯ್ಯ ಅಂದರೂ ಅವನ ಮನಸ್ಸು ಬದಲಾಯಿಸಲ್ಲ. ನಿನಗೆ ಗೊತ್ತಲ್ಲ ಅವನು ಎಷ್ಟು ಹಠಮಾರಿ ಅಂತ. ಆದರೂ ಅತ್ತೆ, ಕೆಲವೊಂದು ವಿಷಯದಲ್ಲಿ ನಾವು ನೋಡಿಕೊಂಡು ಸುಮ್ಮನೆ ಇರೋದು ತಪ್ಪಲ್ವಾ? ನನಗನ್ಸುತ್ತೆ ಅವನೊಬ್ಬನೇ ಹೋಗೋದ್ಕಿಂತ ಅವನ ಜೊತೆ ಭೂಮಿಕಾ ಹೋಗೋದು ಒಳ್ಳೇದು ಅಂತ. ಭೂಮಿಕನ? ಯಾಕೆ? ಅದು ಅತ್ತೆ, ಅವ್ರ ಮದುವೆ ಆದಾಗ್ಲಿಂದ ಎಲ್ಲೂ ಹೋಗಿಲ್ಲ, ಹನಿಮೂನ್ಗೂ ಹೋಗಿಲ್ಲ. ಯಾವಾಗ ನೋಡಿದ್ರು ಕೆಲಸ ಮನೆ ಅಂತಿರ್ತಾರೆ. ಭೂಮಿಕಾಗೂ ಎಲ್ಲರ ಥರ ತನ್ನ ಗಂಡನ ಜೊತೆ ಸುತ್ತಾಡಬೇಕು ಅಂತ ಆಸೆ ಇರುತ್ತಲ್ವ ಅತ್ತೆ. ನಾವು ಅವಳ ಬಗ್ಗೆನೂ ಯೋಚನೆ ಮಾಡಬೇಕಲ್ವಾ, ಅದಕ್ಕೆ ಹೇಳಿದೆ. ಒಳ್ಳೆ ಉಪಾಯ. ಅಪರೂಪಕ್ಕೆ ಒಂದು ಒಳ್ಳೆ ವಿಚಾರ ಹೇಳಿದ್ಯೆ. ನನ್ನ ತಲೆಗೆ ಇದು ಬಂದೇ ಇರಲಿಲ್ಲ ನೋಡು. ಸರಿ, ನಾನು ಈಗಲೇ ಗುಂಡಿಗೆ ಹೇಳ್ತೀನಿ, ಹೆಂಡ್ತಿನೂ ಜೊತೆಲಿ ಕರ್ಕೊಂಡು ಹೋಗು ಅಂತ. ಆದರೆ ಅತ್ತೆ, ಅವನು ಅದಕ್ಕೆ ಒಪ್ತಾನ? ಅವನು ವೆಕೇಷನ್ಗೆ ಹೋಗ್ತಾ ಇಲ್ಲ, ಅಲ್ಲಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಹೋಗ್ತಿದ್ದಾನೆ. ಇಂಥ ಸಮಯದಲ್ಲಿ ಭೂಮಿಕಾ ಯಾಕೆ? ಅವಳಿಗೂ ತೊಂದರೆ ಆಗುತ್ತೆ, ಬೇಡ ಅಂತ ಅವನು ಹೇಳ್ಬೋದು. ಅದಕ್ಕೆ ನೀವು ಏನಾದರೂ ವಿಷಯದಲ್ಲಿ ನೀನು ತಲೆ ಕೆಡಿಸ್ಕೋಬೇಡ, ಅದೆಲ್ಲ ನಾನು ನೋಡ್ಕೋತೀನಿ. ಇದೇ ನನಗೆ ಬೇಕಾಗಿರೋದು. ಅಂತೂ ನನ್ನ ಗಾಳಕ್ಕೆ ಹುಳ ಸಿಕ್ತು, ಇನ್ನು ಮೀನು ಹಿಡಿಯೋದಷ್ಟೇ ಬಾಕಿ. ಗುಂಡು ಹತ್ರ ನಾನು ಮಾತಾಡ್ತೀನಿ, ಭೂಮಿನ ಜೊತೆನಲ್ಲೇ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ತೀನಿ. ಅಷ್ಟು ಮಾಡಿ ಅತ್ತೆ, ಪುಣ್ಯ ಕಟ್ಕೊಳ್ಳಿ. ಅಯ್ಯೋ ದೇವರೇ ಸಿಸ್ಟರ್, ನೀನೇನು ವರ್ರಿ ಮಾಡ್ಕೋಬೇಡ. ನಮ್ಮ ಅಮ್ಮಮ್ಮ ಅಭಯ ಕೊಟ್ಟ ಮೇಲೆ ಕೆಲಸ ಆದಂಗೆ ಸೈ. ಏ ದಂಡಪಿಂಡ, ನೀನೇನು ಬೆಣ್ಣೆ ಹಚ್ಚಕ್ಕೆ ಬರಬೇಕಾಗಿಲ್ಲ. ಇದೆಲ್ಲ ನನ್ನ ಹತ್ರ ನಡೆಯಲ್ಲ. ಅಯ್ಯೋ ಘಾಟಿ ಬಿಡುತ್ತೆ ಸಿಸ್ಟೇ, ಆದಷ್ಟು ಬೇಗ ಹೊರಡೋದು ಒಳ್ಳೇದು ಅನ್ಸುತ್ತೆ. ಏಯ್, ಏನೋ ಗೊಣಗ್ತಾ ಇದೆಯಾ? ನಾನು ಬೈತಾ ಇದೆಯಾ? ಅಮ್ಮಮ್ಮ, ನಾನು ನಿಮ್ಮ ಬಗ್ಗೆ ಗೊಣಗೋದ ಸಾಧ್ಯನೇ ಇಲ್ಲ. ನನ್ನೊಳಗಡೆ ನಾನು ಏನೋ ಮಾತಾಡ್ತಿದ್ದೆ ಅಷ್ಟೇ. ಈ ಮುದುಕಿ ತಾನೇ ಮಹಾ ಬುದ್ಧಿವಂತೆ ಅಂತ ಅಂದ್ಕೊಂಡಿದ್ದಾಳೆ. ಬಟ್ ಇವಳು ಗೊತ್ತಿಲ್ಲ ನನ್ನ ಮುಂದೆ ಇವಳು ಎಷ್ಟು ದಡ್ಡಿ ಅಂತ.
ನನಗಂತೂ ಇವತ್ತು ಎಷ್ಟು ಖುಷಿ ಆಗ್ತಿದೆ ಅಂತಂದರೆ ಹೇಳ್ಕೊಳಕ್ಕಾಗ್ತಿಲ್ಲ ಅಷ್ಟು. ಯಾಕಂದರೆ ಇವತ್ತು ಆ ಪಾರ್ಥ ಮತ್ತು ಅಪೇಕ್ಷನ ನಮ್ಮ ಕಡೆ ಹುಡುಗರು ಸರಿಯಾಗಿ ಹಾಕೊಂಡು ರುಬ್ಬಿರ್ತಾರೆ. ಅದರಲ್ಲೂ ಪಾಪ ಆ ಪಾರ್ಥನ್ಗಂತೂ ನಾಯಿಗೆ ಹೊಡೆದಾಗೆ ಹೊಡೆದು ಚೆನ್ನಾಗಿ ಬೆಂಡೆತ್ತಿರ್ತಾರೆ. ನಾಳೆಯಿಂದ ಪಾರ್ಥ ನಮ್ಮ ಹುಡುಗಿನ ಮುಟ್ಟೋದಿರಲಿ, ಅವಳ ಹತ್ರ ಹೋಗೋದಕ್ಕೂ ಭಯ ಪಟ್ಕೊಂಡು ನಡುಗಬೇಕು. ಏಯ್ ಪಾರ್ಥ, ನನ್ನನ್ನು ಏನು ಅನ್ಕೊಂಡಿದ್ದೆ? ಏಯ್, ನಂದು ಅಂತ ಬಂದರೆ ತುಂಬಾ ಸ್ವಾರ್ಥಿನ. ನಂದನ್ನು ನಾನು ಪಡೆಯೋದಕ್ಕೋಸ್ಕರ ಯಾವ ಅಣ್ಣ ತಮ್ಮ ಅಕ್ಕ ತಂಗಿ ಮಣ್ಣು ಮಸಿ ಅಮ್ಮನೇ ಆಗಿರಲಿ ನಾನು ಕೇರ್ ಮಾಡೋದಿಲ್ಲ. ನನಗೆ ನಾನು ಮಾತ್ರ ಮುಖ್ಯ. ದಟ್ಸ್ ಇಟ್. ಅವಳು ನನ್ನ ಹುಡುಗಿ ಕಣು. ನನ್ನ ಹುಡುಗಿನ ಪಟಾಯಿಸಿ ನನ್ನ ಕಣ್ಣೆದುರುಗಡೆನೆ ಅವಳ ಜೊತೆ ಊರು ತುಂಬ ಸುತ್ತಾಡ್ತಾ ಇದ್ರೆ ನೋಡ್ಕೊಂಡು ಹೇಗೋ ಸುಮ್ಮನಿರ್ಲಿ. ನನ್ನ ಹುಡುಗಿ ನನಗೆ ಮಾತ್ರ ಸಿಗಬೇಕು. ನನಗೆ ಸಿಗದಿರೋಳ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಸಿಗಬಾರ್ದು. ಅವಳ ಹತ್ರ ಯಾರು ಸುಳಿಲೂಬಾರ್ದು, ಅವಳನ್ನ ಯಾರು ಮುಟ್ಲೂಬಾರ್ದು. ಅದೇಗೆ ನೀವಿಬ್ಬರು ಒಂದಾಗ್ತಿರೋ ನಾನು ನೋಡ್ತಿದ್ದೀನಿ. ಅಟ್ ಎನಿ ಕಾಸ್ಟ್ ನೀವಿಬ್ರು ಒಂದಾಗಲೇಬಾರ್ದು. ಹೊರಡೋಣ. I'll go pay the bill. Yeah. Bhaiya, bill. Let's go. Yeah. Yeah. ನಾನು ಈಗ ಹೋದ್ಮೇಲೆ ಎಕ್ಸ್ಕ್ಯೂಸ್ ಮೀ, ಏನ್ ಕಣ್ ಕಾಣಲ್ವಾ ನಿಮ್ಗೆ? ಕಣ್ ಕಾಣಿಸಿದ್ದಕ್ಕೆ ಕಣೆ ಡ್ಯಾಶ್ ಹೊಡೆದಿದ್ದು. ಹೇಯ್ ಮಗ, ಯಾರ ಇವಳು? ನೋಡಕೊಳ್ಳೆ ಬೆಣ್ಣೆ ಮುಟ್ತಾರ ಇದ್ದಾಳೆ. ಏಯ್, ನನ್ನ ಮುಂದೆನೆ ಹುಡುಗಿ ಬಗ್ಗೆ ಚೀಪಾಗಿ ಮಾತಾಡ್ತೀಯಾ? ಪಾರ್ಥ, ಹೇಯ್, ನಮ್ಮ ಮುಂದೆನೆ ನಮ್ಮ ಹುಡುಗನ್ ಕೈ ಮಾಡ್ತೀಯಾ? ಜೀವಂತವಾಗಿ ಹೋಯ್ತೀಯಾ ಇಲ್ಲಿಂದ ನೀನು? ಪಾರ್ಥ, ಇವ್ರು ಯಾಕೋ ಬೇಕು ಅಂತ ಜಗಳ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ನಾವಿಲ್ಲಿ ಇರಬಾರ್ದು, ಸೇಫ್ ಇಲ್ಲ. ನಾವಿಲ್ಲಿಂದ ಹೋಗೋಣ ಬನ್ನಿ. ನಾಳೆನೇ ಓಪನಿಂಗ್ ಅಂತಾನೆ, ಯಾರು ಸರಿ ಕ್ಲೀನೇ ಮಾಡಿಲ್ವಲ್ಲ. ಇರಿ, ಯಾವ್ದಾದ್ರು ಏಜೆನ್ಸಿಗೆ ಫೋನ್ ಮಾಡ್ತೀನಿ, ಅರ್ಧ ಗಂಟೆಲಿ ಕ್ಲೀನ್ ಮಾಡೋಗ್ತಾರೆ, ನೀಟಾಗಿರುತ್ತೆ. ಬೇಡ, ನಾನು ಹೋಗಿ ಕೆಲಸದವ್ರನ್ನ ಕರ್ಕೊಂಡು ಬರ್ತೀನಿ ರೀ. ನೀವು ಯಾರನ್ನ ಕರ್ಕೊಂಡ್ಬರ್ತೀರಾ? ಒಂದು ನಿಮಿಷ ಇರಿ, ನಾನು ಬರ್ತೀನಿ. ಅರೆ, ರೀ, ಏನ್ರಿ ನಿಮ್ಮ ಅವತಾರ? ಕೆಲಸ ಮಾಡೋನ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ನಲ್ಲ, ಅದು ಬೇರೆ ಯಾರು ಅಲ್ಲ, ನಾನು ಮಾಡ್ತೀನಿ. ನೀವು ಯಾಕ್ರಿ ಕೆಲಸ ಮಾಡಬೇಕು? ಅರೆ, ಜೀವನ್ ಅಕ್ಕನಾಗಿ ಇದು ನನ್ನ ಡ್ಯೂಟಿ. ಡ್ಯೂಟಿನಾ? ನೋಡಿ, ದುಡ್ಡು ಕೊಟ್ಟು ನೀವು ನಿಮ್ಮ ಡ್ಯೂಟಿ ಮಾಡಿದ್ರಿ, ನಾನು ಏನಾದರೂ ಮಾಡ್ಬೇಕಲ್ವಾ? ಅಳಿಲ್ ಸೇವೆ ಥರ ನಂದು ಇದರಲ್ಲಿ ಏನಾದರೂ ಒಂದು ಪಾತ್ರ ಇರಬೇಕಲ್ವಾ? ಅದಕ್ಕೆ ನಾನೇ ಕ್ಲೀನ್ ಮಾಡ್ತೀನಿ. ಅದು ಗೌತಮ್ ಅವರೇ, ಪ್ಲೀಸ್ ನನ್ನನ್ನು ತಡಿಬೇಡಿ. ಜೀವ ಫಸ್ಟ್ ಟೈಮ್ ತನ್ನ ಸ್ವಂತಕ್ಕೆ ಆಫೀಸ್ ಮಾಡಿದ್ದಾನೆ ಅಂದರೆ ಇದು ಮನೆ ಕೆಲಸ ನಾನು ಮಾಡಬೇಕು. ಇದ್ರ ಜೊತೆ ನನ್ನ ಸೆಂಟಿಮೆಂಟ್ಸು, ಪ್ರೀತಿ ಅಟ್ಯಾಚ್ ಇದೆ. ನೀವು ನೆನ್ಪು ಮಾಡ್ಕೊಳ್ಳಿ, ಮಹಿಮಾ ಸೀಮಂತ ಟೈಮಲ್ಲಿ ನೀವು ಮನ್ಸು ಮಾಡಿದ್ದಿದ್ರೆ ಅರೇಂಜ್ಮೆಂಟ್ಸ್ ಎಲ್ಲಾನು ಯಾವುದಾದ್ರೂ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಕಾಂಟ್ರಾಕ್ಟ್ ಕೊಟ್ಟು ದಾಮ್ದು ಅಂತ ಅದ್ದೂರಿಯಾಗಿ ಮಾಡ್ಬೋದಾಗಿತ್ತು. ಆದರೆ ನೀವು ಹಾಗೆ ಮಾಡಿಲ್ಲ, ನೀವೇ ಖುದ್ದಾಗಿ ನಿಂತು ಮಾಡಿದ್ರಿ. ಆ ಮೂಲಕ ಮಹಿಮಾ ಮೇಲಿರೋ ಪ್ರೀತಿ ತೋರಿಸ್ಕೊಂಡ್ರಿ. ನೀವು ಮಾತ್ರ ಪ್ರೀತಿ ತೋರಿಸ್ಕೋಬಹುದು, ನಾನು ಪ್ರೀತಿ ತೋರಿಸ್ಬಾರ್ದ? ನಿಮಗೊಂದು ರೂಲ್ಸ್, ನನಗೊಂದು ರೂಲ್ಸಾ? ನಾನು ಹಾಗೆ ಹೇಳ್ತಾ ಇಲ್ಲ ರೀ.
ಆದರೆ ಹೋದರೆ ಏನೂ ಇಲ್ಲ. ಪ್ಲೀಸ್ ನನ್ನನ್ನು ಕ್ಲೀನ್ ಮಾಡಕ್ಕೆ ಬಿಡಿ. ನೋಡಿ, ಮನೇಲಂತೂ ನನಗೆ ಮಾಡೋದಕ್ಕೊಂದು ನಯಾ ಪೈಸಾ ಕೆಲಸ ಇಲ್ಲ. ಇಲ್ಲಾದರೂ ಮಾಡಕ್ಕೆ ಬಿಡಿ. ಕೆಲಸ ಮಾಡದೇ ಇದ್ರೆ ಕೈ ಕಾಲೆಲ್ಲ ಮಾಯ ಹೋಗ್ಬಿಡುತ್ತೆ. ಡೈನೋಸರ್ ಕಥೆ ನೆನಪಿದೆಯಾ? ಅಲ್ಲ, ನೀವೇನೋ ಕೆಲಸ ಮಾಡ್ತಾ ಇರ್ತೀರಾ, ನನಗೆ ಗಿಲ್ಟ್ ಕಾಡುತ್ತೆ. ನೀವು ಕೆಲಸ ಮಾಡ್ತಾ ಇರ್ತೀರಾ, ನಾನು ಆರಾಮಾಗಿ ಕೂತ್ಕೊಂಡು ನೋಡ್ತಾ ಇರಲ್ಲ. ಹಾಗಂತ ನೀವೇನು ಮಾಡಕ್ಕೆ ಹೋಗಬೇಡಿ. ನಿಮ್ಗೆ ಆಲ್ರೆಡಿ ಡಸ್ಟ್ ಅಂದರೆ ಆಗಲ್ಲ. ಡಸ್ಟ್ ಅಲರ್ಜಿ ಇದೆ ನಿಮಗೆ. ಒಂದು ಮಾಡಕ್ಕೆ ಹೋಗ್ಬಿಟ್ಟು ಇನ್ನೊಂದೇನಾದರೂ ಆಗೋಗುತ್ತೆ. ಯು ನೋ ವಾಟ್, ನೀವು ಬನ್ನಿ ಇಲ್ಲಿ ಹೇಳ್ತೀನಿ. ನೀವು ಆರಾಮಾಗಿ ಈ ಕುರ್ಚಿ ಮೇಲೆ ಕಾಲ್ ಹಾಕೊಂಡು ಮನೆ ಯಜಮಾನ್ರ ಥರ ಕುತ್ಕೊಂಡು ನಾನು ಮಾಡೋದನ್ನ ಸೂಪರ್ವೈಸ್ ಮಾಡಿ. ಅಷ್ಟು ಸಾಕು ಪ್ಲೀಸ್. ಭೂಮಿಕಾ ಅವರೇ, ಎಷ್ಟು ಸಿಂಪಲ್ ನೀವು. ಸಿಂಪಲ್ ಆಗಿ ಇದ್ಕೊಂಡೆ ಪ್ರತಿ ಸತಿ ನನ್ನ ಹಾಟ್ ಗೆಲ್ತೀರಾ. ನಿಮ್ಮನ್ನು ನೋಡ್ತಾ ಇದ್ರೆ ಸಿಂಪ್ಲಿಸಿಟಿ ಅನ್ನೋದು ಹೆಣ್ಣಿನ ವೇಷ ಹಾಕೊಂಡು ಬಂದಾಗಿದೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಸಿಂಪ್ಲಿ ಸೂಪರ್ ಕಣ್ರಿ ನೀವು. ತುಂಬಾನೇ ಸ್ಪೆಷಲ್ ನೀವು. ನನ್ನ ಲೈಫಲ್ಲಿ ನನಗೆ ಸಿಕ್ಕಿರೋ ದಿ ಬೆಸ್ಟ್ ಗಿಫ್ಟ್ ನೀವು. ನನಗೆ ಸಿಕ್ಕಿರೋ ವರ ನೀವು ಭೂಮಿಕಾ. ಬರ್ತಾ ಅವ್ರ ಹಿಂದೆನೆ ಬರ್ತಿರ್ತಾರೆ. ಬರ್ತಾ ನಾವು ಹೋಗೋಣ ಬನ್ನಿ ಇಲ್ಲಿಂದ. ಅವ್ರು ಬಂದ್ಬಿಡ್ತಾರೆ. ಬನ್ನಿ ಹೋಗೋಣ. ಇಲ್ಲ ಅದಕ್ಕೆ ತಂಗಿ, ಬಂದಿರೋ ಚಾಲೆಂಜ್ನ ನಾವು ಫೇಸ್ ಮಾಡಲೇಬೇಕು. ಮಾಡೋಣ. ನಮ್ಮಿಂದನೇ ತಪ್ಪಿಸ್ಕೊಂಡು ಹೋಗ್ಬಿಡ್ತೀರಾ? ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತೀರಾ? ಅಜಯ್,
ಓ ಆಪ್ತ ಮಿತ್ರ ಬಂದ್ಯಾ? ಬಾ ಬನ್ನಿ ಕೂತ್ಕೊಳ್ಳಿ. ಏನಜ್ಜಿ ಬರಕ್ಕೆ ಹೇಳಿದ್ರೆ ಏನು ಸಮಾಚಾರ? ಏನಿಲ್ಲ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು, ಅದಕ್ಕೆ ಬರಕ್ಕೆ ಹೇಳಿದೆ. ಹೇಳಜ್ಜಿ ಏನು ಸಮಾಚಾರ? ಅದು ನನ್ನ ತಲೆಯಲ್ಲಿ ಒಂದು ವಿಚಾರ ಬಂದಿದೆ. ಅದರಿಂದ ಸಂತೋಷನೂ ಇದೆ, ಅದ್ರ ಜೊತೆ ಆತಂಕನೂ ಇದೆ. ಅದಕ್ಕೆ ನಿನ್ನ ಹತ್ರ ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅಂತ. ಅಲ್ಲಜ್ಜಿ, ಸಂತೋಷನೂ ಆಗುತ್ತೆ ಜೊತೆಗೆ ಆತಂಕನೂ ಆಗ್ತಿದ್ಯಾ? ಏನಜ್ಜಿ ಅದು? ಅದು ಈ ನಮ್ಮ ಗುಂಡುನು ಭೂಮಿಕಾನು ಮದುವೆ ಆದಮೇಲೆ ಆಚೆ ಹೋಗೇ ಇಲ್ಲ. ಏನಜ್ಜಿ ಹಿಂಗಂತ ಇದ್ದೀರಾ? ಆಗಾಗ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗ್ತಾ ಇರ್ತಾರೆ. ಅದಲ್ಲ ಕಣ, ಅದು ಈಗ ಮದುವೆ ಆದಮೇಲೆ ಎಲ್ಲೋ ಹನಿಮೂನ್ ಗಿನಿಮೂನ್ ಅಂತ ಹೋಗ್ತಾರಲ್ಲ, ಅಲ್ಲೆಲ್ಲೂ ಹೋಗೇ ಇಲ್ವಲ್ಲ. ಅದಕ್ಕೆ ಅವರಿಬ್ಬರನ್ನ ಜೊತೆ ಮಾಡಿ ಹನಿಮೂನ್ ಕಳಿಸ್ಕೊಡೋಣ ಅಂತ. ಇಲ್ಲ ಅಜ್ಜಿ, ಇದು ಖುಷಿ ಪಡೋ ವಿಷಯ ಅಲ್ವಾ? ಇದಕ್ಕೆ ಆತಂಕ ಯಾಕೆ? ಅದೇ ನಮ್ಮ ಎಕ್ಸ್ಟೇಟ್ದು ಸಮಸ್ಯೆ ನಡೀತಾ ಇದೆಯಲ್ಲ, ಅದಕ್ಕೆ ನಮ್ಮ ಗುಂಡು ಹೋಗ್ತಾ ಇದ್ದಾನಲ್ಲ, ತಾತ ಗಳಿಸಿದ ಆಸ್ತಿ ಅದನ್ನೆಲ್ಲ ಹಾಗೆ ಬಿಡಕ್ಕೆ ಬರಲ್ಲ, ನಾವು ಹೋಗ್ತೀನಿ, ಅಲ್ಲೆಲ್ಲ ಸ್ವಲ್ಪ ಬಗೆಹರಿಸಿ ಬರ್ತೀನಿ, ನಾವು ಹೋದರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಹೊರಟಿದ್ನಲ್ಲ. ಅದಕ್ಕೆ ನಮ್ಮ ಭೂಮಿಕಾನ್ನು ನಮ್ಮ ಗುಂಡು ಜೊತೆಯಲ್ಲಿ ಕಳಿಸ್ಬಿಟ್ರೆ ಅವರಿಬ್ಬರು ಜೊತೆಯಲ್ಲಿ ಹೋದಂಗೂ ಆಗತ್ತೆ, ಅಲ್ಲಿ ಸಮಸ್ಯೆ ಬಗೆಹರಿದಂಗೂ ಆಗತ್ತೆ ಅಂತ ನನ್ನ ತಲೆಯಲ್ಲಿ ವಿಚಾರ ಬಂತು. ಆದರೆ ಈಗ ಸಮಸ್ಯೆ ನಡೆದಿರುವಾಗ ಭೂಮಿಕನ್ನ ಜೊತೆನಲ್ಲಿ ಕಳಿಸ್ಬೋದಾ ಅನ್ನೋ ಒಂದು ಗೊಂದಲ. ಅಜ್ಜಿ, ಆನಂದ್, ನನಗೂ ಹಾಗೆ ಅನಿಸ್ತಿದೆ. ಈಗ ಅವರಲ್ಲಿ ಹೋಗೋದು ಡೇಂಜರ್ ಅಲ್ವಾ? ಹೇ ದಡ್ಡಿ, ಡೇಂಜರ್ ಇಲ್ಲ ಎಂಥದ್ದು ಇಲ್ಲ. ಅಜ್ಜಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ಆ ಕೆಂಚನ್ಗೆ ಒದ್ದು ಜೈಲಿಗೆ ಕಳಿಸಾಗಿದೆ. ಅವನ ಹಾರಾಟ, ಕೂಗಾಟ, ಹೋರಾಟ ಎಲ್ಲ ಬಂದು ಇನ್ನೇನಿದ್ರು ಬರೀ ಪರದಾಟ ಒಂದಷ್ಟೇ. 1, 2, 3 ಅಂತ ಜೈಲಲ್ಲಿ ಕಂಬಿ ಅಣಿಸ್ತಾ ಇದ್ದಾನೆ ಅಜ್ಜಿ. ನಮ್ಮ ಡುಮ್ಮ ಸರ್ನ ಅತ್ತಿಗೆ ಜೊತೆಗೆ ಆರಾಮಾಗಿ ಚಿಕ್ಕಮಂಗ್ಳೂರು ಕಳಿಸ್ಬೋದು. ಹೌದೇನೋ? ಆ ಲಫಂಗ ಜೈಲ್ ಪಾಲ್ ಆದ್ನಾ? ಅಲ್ಲ ಗುಂಡು ಈ ವಿಷಯ ನನ್ನ ಹತ್ರ ಹೇಳಲೇ ಇಲ್ವಲ್ಲ? ಅವ್ನು ಹಾಗೆ ಅಜ್ಜಿ, ಏನು ಹೇಳ್ದೆ ಎಲ್ಲ ವಿಷಯನೂ ಸೈಲೆಂಟಾಗಿ ಮಾಡಿ ಮುಗಿಸ್ಬಿಡ್ತಾನೆ. ಒಂಥರ ಜೀನಿಯಸ್ ಅವನು. ನೀವು ಆ ಕೆಂಚಪ್ಪನ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ, ಅವನು ಜೈಲಲ್ಲಿದ್ದಾನೆ. ಆರಾಮಾಗಿ ಇವರಿಬ್ಬರನ್ನ ಕಳಿಸ್ಕೊಡ್ತಾರೆ. ಆಯ್ತು ಬಿಡಪ್ಪ, ನೀ ಇಷ್ಟು ಹೇಳ್ತಾ ಇದ್ದೀಯ ಅಂದಾಗ ಇನ್ನು ನಾನು ಭಯನೂ ಪಡಲ್ಲ, ಏನೂ ಇಲ್ಲ. ಧೈರ್ಯವಾಗಿ ಅವರಿಬ್ಬರನ್ನು ಜೊತೆ ಮಾಡಿ ಕಳಿಸ್ಕೊಟ್ಬಿಡ್ತೀನಿ. ಹೌದು ಅಜ್ಜಿ, ಕಳಿಸ್ಲೇಬೇಕು. ತುಂಬಾ ದಿನದಿಂದ ಪೆಂಡಿಗಿರೋ ಪ್ರೋಗ್ರಾಮ್ ಇದು. ನಾವಷ್ಟೇ ಅಲ್ಲ, ಎಲ್ಲರೂ ಇದಕ್ಕೋಸ್ಕರನೇ ಕಾಯ್ಕೊಂಡು ಕೂತಿದ್ದಾರೆ. ಈಗ ಅದಕ್ಕೆ ಟೈಮ್ ಕೂಡ ಬಂತು ನೋಡಿ. ಅಜ್ಜಿ, ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಅವರಿಬ್ಬರನ್ನ ಆದಷ್ಟು ಬೇಗ ಹನಿಮೂನ್ ಕಳಿಸ್ಲೇಬೇಕು. ಆಮೇಲೆ ಇನ್ನೊಂದು ವಿಷಯ, ಇದ್ರ ಮುಂದಾಳತ್ವನ ನೀವೇ ವಹಿಸ್ಬೇಕು. ಯಾಕೆಂದ್ರೆ ನಿಮ್ಮ ಮಾತನ್ನ ಅವನು ಮೀರೋದೇ ಇಲ್ಲ. ಶಂಕದಿಂದ ಬಂದ್ರೇ ತೀರ್ಥ, ನಮ್ಮ ಮಾತನ್ನ ಕೇರೆ ಮಾಡಲ್ಲ. ಆಯ್ತು ಬಿಡಪ್ಪ, ಇನ್ನು ನಾನು ನೋಡ್ಕೋತೀನಿ. ನೀವಿಷ್ಟು ಹೇಳಿದ್ರೆ ಮುಗೀತು ಬಿಡಿ, ಅವ್ರ ಹನಿಮೂನ್ ಹೋದಂಗೆನೆ ಅಲ್ವಾ? ಹೌದು. ಏನೇ ಸುಂದ್ರಿ, ನಮ್ಮನ್ನೇ ನೋಡಾಡ್ಕೋತ್ಯಾ? ಇವತ್ತು ನೀನು ಬದುಕ್ತ್ಯಾ? ಏಯ್, ಕೊಡೋ ಚಾಕು. ನೀನಿವತ್ತು ಬದುಕ್ತ್ಯಾ? ನಿಮ್ಗೇನು ಆಗಿಲ್ಲ ಅಲ್ವಾ? ಗಾಯ ಆಗಿದೆ, ರಕ್ತ ಬರ್ತಾ ಇದೆ ಎಷ್ಟೊಂದು. ಇಟ್ಸ್ ಓಕೆ, ಅದೊಂದು ಸಣ್ಣ ಗಾಯ ಅಷ್ಟೇ, ಡೋಂಟ್ ವರಿ. ಸಣ್ಣ ಗಾಯ ಅಲ್ಲ ಪಾರ್ಥ, ಇದು ಎಷ್ಟು ರಕ್ತ ಸುರಿತಾ ಇದೆ. ಲುಕ್, ಮೇನ್ ಥಿಂಗ್ ಏನು ಗೊತ್ತಾ, ನಿನ್ಗೇನು ಆಗಿಲ್ಲ ಅಲ್ವಾ? ಅದೇ ನಂಗೆ ಬೇಕಾಗಿರೋದು. ರೀ ಭೂಮಿಕಾ ಅವರೇ, ಹಾ, ನನಗೆ ಕ್ಲೀನಿಂಗ್ ಮಾಡಕ್ಕೆ ಬರಲ್ಲ ಅಂತ ಹೇಳಿದ್ರಿ. ಓಕೆ, ಅಕ್ಸೆಪ್ಟೆಡ್. ಬಟ್ ಇವೆಲ್ಲ ನನಗೂ ಮಾಡಕ್ಕೆ ಬರುತ್ತೆ. ಐ ಕ್ಯಾನ್ ಹೆಲ್ಪ್ ಯು, ಪ್ಲೀಸ್. ಇಟ್ಸ್ ಓಕೆ, ನಾನು ಆರಾಮಾಗಿ ಹೆಲ್ಪ್ ಮಾಡ್ತೀನಿ.
ಯಾಕ್ರಿ ನಗ್ತಾ ಇದ್ದೀರಾ? ಸಾರಿ, ಬಲೂನಲ್ಲಿ ಏರ್ ಫಿಲ್ ಮಾಡೋದು ನೋಡಿ ನಾನು ಹೊಟ್ಟೆ ಕಾಣಿಸ್ಬಿಡ್ತು. ಎಲ್ರಿಗೂ ನನ್ನ ಹೊಟ್ಟೆ ಮೇಲೆ ಕಣ್ಣಲ್ವಾ? ನೋಡ್ತಾ ಇರಿ, ಈ ಹೊಟ್ಟೆನ ಕರಗಿಸಿ 6 ಪ್ಯಾಕ್ ಮಾಡ್ತೀನಿ. ಇವೆಲ್ಲ ಆಶ್ಚರ್ಯ ಪಡ್ಬೇಕು, ಹಂಗೆ ಮಾಡ್ತೀನಿ. ನೀವು 6 ಪ್ಯಾಕಾ? ಹಾ, ಬೇಡ, ನೀವು ಈ ರೀತಿನೇ ಗುಂಡ್ ಬೆಣ್ಣೆ ತರ ಇದ್ರೇನೆ ಚಂದ, ಕ್ಯೂಟಾಗಿ ಕಾಣ್ತೀರಾ. ಹೌದಾ? ಓಕೆ. ಗೌತಮರೇ ನೋಡಿ, ಇದು ಸೆಂಟ್ರಲ್ ಇದೆಯಾ? ಸ್ವಲ್ಪ ಲೆಫ್ಟ್ ಬರಬೇಕು. ಇದಕ್ಕೆ ಐ ಥಿಂಕ್ ಕರೆಕ್ಟ್ ಆಗಿದೆ. ಓಕೆ, ಅಲ್ಲಿ ಟೇಪ್ ಇದೆ ಕೊಡಿ. ಹಾಂ ಹಾಂ